ಇದು ಶೂರರ ಮಾರ್ಗ, ಶೂರರ ಮಾರ್ಗ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾಕಿಂತ ವೈರಾಗ್ಯ ಬಂತು, ನಿರ್ಮೋಹತ್ವ ಯಾಕೆ ಬಂತು ಅಂದ್ರೆ ಸತ್ಸಂಗ ಮಾಡುವುದರಿಂದ ನಿರ್ಮೋಹತ್ವ ಬಂತು. ಆಶ್ಚರ್ಯ ಅನಿಸ್ತದೆ. ಸಂತ ತುಕಾರಾಮರು ವಿಠಲ್ ವಿಠಲ್ ಅಂತ ಭಜನಾ ಮಾಡಾಕತ್ತಿದ್ರು. ಅಪ್ಪವ್ರು ಮಾಡಿಸಿದ್ರಲ್ಲ ಆಗಲೇ ಮಾಡಾಕತ್ತಿದ್ರು. ಹಿಂದೆ ಒಂದು ಯಾವನೋ ಅಂಗಿ ಹಿಡಿದು ಜಗ್ಗದ ಸಂತ್ರೆ ಅಂದ, ನೋಡಲೇ ಇಲ್ಲ ಅವಾಗ. ಮತ್ತೊಂದು ಸಲ ಜಗದ ನೋಡಲೇ ಇಲ್ಲ, ಕೈಯನ್ನು ತಾಳೆ ಕಸ್ಕೊಂಡವ. ಕರಿಲಾಕತ್ತೀನಿ, ನೋಡಲೇ ಹೋಗಿರಲ್ಲ. ಅವಾಗ ತುಕಾರಾಮ್ ಕೇಳಿದ್ರು, ಎದಕ್ಕೆ ಕರಿಯಾಕತ್ತೀವಿ? ಆನಂದದಿಂದ ಭಜನಾ ಮಾಡಾಕತ್ತೀನಿ, ಸತ್ಸಂಗ ನಡೆದ. ಯಾಕೆ ಕರಿಯಾಕತ್ತಿ? ಏನ್ರಿ ಇಲ್ಲೆಲ್ಲ ನೀವು ಕುಣಕುಣದ ಭಜನಾ ಮಾಡಾಕತ್ತೀರಿ, ತುಮಿ ಬೈಕು ಗೇಲಿ ಅಂದ್ರು. ಅವ್ರು ತಿಳಿದಿರ್ಬೇಕಲ್ಲ, ಬೈಕು ಗೇಲಿ ಅಂದ್ರು. ನೀನು ಹೆಂಡತಿ ಸತ್ತಾಳ ಅಂತ ಹೇಳಿದ್ರು. ಯಾರಿಗೆ? ತುಕಾರಾಮ್ ಮಹಾರಾಜ್ರಿ. ನಮ್ಮಂತ ಇವು ಆದ್ರೆ ಏನು ಅಲ್ಲೇ ಬಡ್ಬಡ್ಕೊಂಡು ಅಳ್ತೀವೋ ಏನು ಮಾಡ್ತೀವೋ ಗೊತ್ತೇ ಇಲ್ಲ. ಬೈಕು ಗೇಲಿ ಅಂತ ಯಾರೋ ಒಂದು ಹೇಳಿದ್ರು. ತುಕಾರಾಮ್ ಸಂತರು ಏನು ಅನ್ಬೇಕ್ರಿ? ಚಂದ ಸಾಲೆ ವಿಠಲ್ 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 ಅನ್ನಕತ್ರು. ಸತ್ತಾಳ ಅಂದ್ರೆ ಚಂದ ಆಯ್ತು ವಿಠಲ್ ವಿಠಲ್ ಅನ್ನಕತ್ರು. ಇದು ನಿರ್ಮೋಹತ್ವ, ಇದು ನಿರ್ಮೋಹತ್ವ. ಮನುಷ್ಯನಿಗೆ ಇಂಥ ನಿರ್ಮೋಹತ್ವ ಪ್ರಾಪ್ತಿಯಾಗುವುದು ಯಾವುದರಿಂದ ಅಂದ್ರೆ ಸತ್ಸಂಗ.